ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಸ್ವಂತ ವಿಚಾರಗಳಲ್ಲಿ ಸ್ಪಷ್ಟತೆ ಇರುತ್ತದೆ. ಹೊಸ ಯೋಜನೆ ಆರಂಭ ಮಾಡಲು ಉತ್ತಮ ದಿನ. ಕಾರ್ಯಕ್ಷೇತ್ರದಲ್ಲಿ ಗಮನ ಸೆಳೆಯುವ ಅವಕಾಶ ಇದೆ. ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡಿ ಸಾಕು. ವೃಷಭ ರಾಶಿ, ಆರ್ಥಿಕ ಪರಿಸ್ಥಿತಿ ಸದೃಢವಾಗಿರುತ್ತದೆ. ಖರ್ಚುಗಳನ್ನ ಸುಶ್ರೋಷಿತವಾಗಿ ನಿರ್ವಹಿಸಿ. ಕುಟುಂಬದವರೊಂದಿಗೆ ಸಮಯ ಕಳೆಯಲು ಅವಕಾಶ ಇದೆ. ಸಣ್ಣ ಆರ್ಥಿಕ ಲಾಭದ ಸಾಧ್ಯತೆ ಕೂಡ ಇದೆ. ಮಿಥುನ ರಾಶಿ, ನಿಮ್ಮ ಸಂವಹನ ಕೌಶಲ್ಯ ಇಂದು ಹೆಚ್ಚು ಪ್ರಭಾವಶಾಲಿ. ಹೊಸ ಸಂಪರ್ಕಗಳನ್ನು ನಿರ್ಮಿಸಲು ಒಳ್ಳೆಯ ದಿನ. ಕೆಲಸದಲ್ಲಿ ಒತ್ತಡ ಇದ್ದರೂ ಸಹ ತಾಳ್ಮೆಯಿಂದ ಕಾರ್ಯನಿರ್ವಹಿಸಿ. ಕರ್ಕಾಟಕ ರಾಶಿ, ಆರೋಗ್ಯವನ್ನ ಗಮನಿಸಿಕೊಳ್ಳಿ. ವಿಶೇಷವಾಗಿ ತಲೆ ಮತ್ತು ಮುಖದ ತೊಂದರೆಗಳಿಗೆ ಸ್ವಲ್ಪ ಜೋಪಾನ. ಹಣಕಾಸಿನಲ್ಲಿ ಸೂಕ್ಷ್ಮತೆ ಅಗತ್ಯ. ಕುಟುಂಬದವರ ಜೊತೆ ಸಂಬಂಧ ಬೆಳೆಸಲು ಪ್ರಯತ್ನ ನಡೆಸಿ. ಸಿಂಹ ರಾಶಿ, ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸುತ್ತೀರಿ. ಕೆಲಸದಲ್ಲಿ ಪ್ರಗತಿ ಸಾಧ್ಯ. ಸಾಮಾಜಿಕ ಹಾಗೂ ವೈಯಕ್ತಿಕ ಸಂಬಂಧಗಳಲ್ಲಿ ಸಂತೋಷ. ಹೊಸ ಅವಕಾಶಗಳು ಬರುತ್ತವೆ. ಕನ್ಯಾ ರಾಶಿ, ನಿಮ್ಮ ನಿರೀಕ್ಷೆಗಳು ಈ ದಿನ ಸಾಕಾರವಾಗುವ ಸಾಧ್ಯತೆಗಳಿವೆ. ಕೆಲಸದಲ್ಲಿ ಸಹ ಉದ್ಯೋಗಿಗಳಿಂದ ಬೆಂಬಲ ಇರುತ್ತದೆ. ಆರೋಗ್ಯವನ್ನ ಮೃದುವಾಗಿ ನಿಗಾವಹಿಸಿ. ತುಲಾ ರಾಶಿ, ವ್ಯವಹಾರ ಅಥವಾ ಹಣಕಾಸಿನ ವಿಷಯಗಳಲ್ಲಿ ಹೊಸ ದಿಕ್ಕಿದೆ. ಕುಟುಂಬದವರೊಂದಿಗೆ ಸಂಬಂಧ ಬಲಪಡಿಸಲು ಪ್ರಯತ್ನಿಸಿ. ಮನಸ್ಸು ಶಾಂತವಾಗಿರಲು ಧ್ಯಾನ ಸಹಾಯ ಮಾಡಬಹುದು. ವೃಶ್ಚಿಕ ರಾಶಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸವಾಲುಗಳು ಎದುರಾಗಬಹುದು, ಆದರೆ ಅದನ್ನು ಸರಿಯಾಗಿ ನಿಭಾಯಿಸುವ ಶಕ್ತಿ ನಿಮಗಿದೆ. ಹಣಕಾಸಿನಲ್ಲಿ ಜಾಗೃತಿ ಅಗತ್ಯ. ಸಂಬಂಧಗಳಲ್ಲಿ ಓದಲು ಸಮಯ ಕೊಡಿ. ಧನುರಾಶಿ, ಹೊಸ ಅನುಭವಗಳನ್ನು ಪಡೆಯಬಹುದು. ಪ್ರವಾಸ ಮತ್ತು ಶಿಕ್ಷಣ ಸಂಬಂಧಿ ವಿಷಯಗಳಲ್ಲಿ ಒಳ್ಳೆಯ ಅವಕಾಶಗಳಿವೆ. ಹಾಗೆಯೇ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸಿ. ವ್ಯಾಯಾಮ ಅಗತ್ಯ. ಮಕರ ರಾಶಿ, ಕಾರ್ಯಗಳಲ್ಲಿ ನಿಖರತೆ ಮತ್ತು ಸಮರ್ಪಣೆಯ ಮೂಲಕ ಯಶಸ್ಸು ಸಿಗುತ್ತದೆ. ಹಣಕಾಸು ಸ್ಥಿತಿಯನ್ನ ಶುದ್ಧಿಗೊಳಿಸಿ. ಕುಟುಂಬದವರೊಂದಿಗೆ ಸಮಾಧಾನಕರವಾದ ಸಂವಾದದ ಸಾಧ್ಯತೆ ಇದೆ. ಕುಂಭರಾಶಿ, ನಿಮ್ಮ ಸೃಜನಶೀಲತೆ ಹೆಚ್ಚಾಗುತ್ತದೆ. ಹೊಸ ಯೋಚನೆಗಳಿಗೆ ಮನಸ್ಸು ಕೊಡಿ. ಸಂಬಂಧಗಳಲ್ಲಿ ಸತ್ಯನಿಷ್ಠೆಯಿಂದ ನಡೆದುಕೊಳ್ಳಿ. ಆರ್ಥಿಕ ದೃಷ್ಟಿಯಿಂದ ವಿಶೇಷ ಬೆಳವಣಿಗೆ. ಇನ್ನು ಕೊನೆಯದಾಗಿ ಮೀನರಾಶಿ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಸಮಸ್ಯೆಗಳಿಗೆ ಸಕಾರಾತ್ಮಕ ಉತ್ತರಗಳನ್ನು ಕಂಡುಕೊಳ್ಳುತ್ತೀರಿ. ಆರೋಗ್ಯ ಮತ್ತು ಜೀವನ ಶೈಲಿಯಲ್ಲಿ ಸರಿಯಾದ ಮಾರ್ಗದರ್ಶನದಿಂದ ಅನುಕೂಲ ಇದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.